ಸರ್ ನಾನು ಕ್ರಷರ್ಗಳಿಗೆ ಟಿಪ್ಪರ್ಗಳಿಗೆ ವಿರೋಧವಾಗೇ ಇದ್ದೀನಿ. ನಾನು ಯಾರನ್ನೂ ಮುಲಾಜಿಲ್ಲದೆ ಬಟ್ ಏನಾಗ್ತಿದೆ, ನಾನೀಗ ಸೀರಿಯಸ್ಸಾಗಿ ಈ ಬಾರಿ ಸೆಷನಲ್ಲಿ ಕ್ರಷರ್ ಮಾಫಿಯಾ ವಿರುದ್ಧ ರೈಸ್ ಮಾಡಬೇಕು ಅಂತಿದ್ದೀನಿ. ನಾನು ಅಂತೂ ವಿ ಆರ್ ವೆರಿ ಕ್ಲಿಯರ್. ಕ್ರಷರ್ಗಳ ವಿರುದ್ಧ ಈಗ ನಾನು ಮೈನ್ಸ್ ಅವ್ರನ್ನೂ ಕರೆದಿದ್ದೀನಿ. ಟಿಪ್ಪರ್ಗಳು ನೋಡಿ ರಾತ್ರಿ ಹೆಣ್ಮಗುನ ಗುದ್ಕೊಂಡು ಹೋಗ್ತಾರೆ ಅವರು. ನಾನೇ ನಿಮ್ಮ ಮೀಡಿಯಾ ಗ್ರೂಪ್ಗೆ ವೀಡಿಯೋ ಹಾಕಿದ್ದೆ, ಅವ್ರಿಗೆ ಜವಾಬ್ದಾರಿ ಇಲ್ಲ. ನೀವು ಒಂದು ಸಲ ಟಿಪ್ಪರ್ ಡ್ರೈವರ್ಗಳು ನೋಡಿ, ಒಬ್ಬೊಬ್ಬನು ಫೋನ್ ಮಾತಾಡಿಕೊಂಡು ವೀಡಿಯೋ ನೋಡ್ಕೊಂಡು ಗಾಡಿ ಓಡಿಸ್ತಾರೆ. ಯಾರಿಗಾದ್ರೂ ಇಲ್ಲಿ ನಮ್ಮ ಹುಡುಗ, ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಪಾಪ ಸ್ಪಾಟ್ ಡೆತ್ ಆದ. ಟಿಪ್ಪರ್ಗಳಿಂದ ಅನಾಹುತಗಳಾಗ್ತಿದೆ. ಏನಾದರೂ ಸ್ಟ್ರಿಕ್ಟಾಗಿ ಡಿಸಿಷನ್ ತೊಗೊಂಡ್ರೆ ಟಿಪ್ಪರ್ ಓನರ್ಗಳು RTO ಅವ್ರನ್ನ ಹೊಡಿಯೋಕ್ಕೆ ಹೋಗ್ತಾರೆ. ಈಗ ನಾನು ಹೇಳೋದು ಇದನ್ನು ಸರ್ಕಾರಕ್ಕೆ ನಾನು ಈಗ ನೋಡಿ, ಆ ಕ್ರಷರ್ ಬಗ್ಗೆ ಈಗಾಗಲೇ ನಾನು DC SP ಅವ್ರಿಗೆ ಪತ್ರ ಬರೆದಿದ್ದೀನಿ. ನಂದಿ ಇಲ್ಲಿಗಲ್ ರೆಸಾರ್ಟ್ಸ್ ಬಗ್ಗೆನೂ ಪತ್ರ ಬರೆದಿದ್ದೀನಿ. ನಾನು ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀನಿ, ಸೆಷನಲ್ಲೂ ರೈಸ್ ಮಾಡ್ತೀನಿ. ನನ್ನ ಯುದ್ಧ ಕ್ರಷರ್ಗಳ ವಿರುದ್ಧ ನಿರಂತರ. ಆದರೆ ಒಬ್ಬ MLA ಆಗಿ ಕ್ರಷರ್ ನಿಲ್ಸೋಕ್ಕೆ ಏನಾದರೂ ಪವರ್ ಇದ್ದರೆ ತೋರಿಸಿ ನಿಮ್ಮ ಮುಂದೆನೇ ಸೈನ್ ಹಾಕ್ತೀನಿ. ಆದರೆ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರೋದ್ರಿಂದ ಇವತ್ತಲ್ಲ ನಾಳೆ ಅದಕ್ಕೆ ಕಡಿವಾಣ ಹಾಕಿಸ್ತೀನಿ. ಪ್ರೇರಿತ IT ಅವರು ED ಅವ್ರ ಕೈಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನೂ ಮಾಡೋಕ್ಕಾಗಲ್ಲ. DK ಸಾಹೇಬರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷದ ನಮ್ಮ ಗುಂಡಿಗೆ ಅವರು. ED ಅವ್ರೇನೋ ಒಂದು ನೋಟಿಸ್ ಕೊಟ್ಟಿದ ತಕ್ಷಣ ಹೆದರಲ್ಲ ನಾವು. ಅವ್ರು ಏನು ಮಾಡ್ತಾರೋ ಮಾಡಲಿ. ಇದೆಲ್ಲ ರಾಜಕೀಯ ಪ್ರೇರಿತ. ನಮ್ಮನ್ನು ಡೈರೆಕ್ಟಾಗಿ ಫೈಟ್ ಮಾಡೋಕ್ಕಾಗ್ತಿಲ್ಲ BJP ಅವ್ರಿಗೆ. ಈಗ ಬ್ಯಾಕ್ಡೋರ್ ಎಂಟ್ರಿ ಮಾಡ್ತಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು. IT EDಗೆ ನಾವು ಕೇರ್ ಕೂಡ ಮಾಡಲ್ಲ. ಒಂದಲ್ಲ 1000 ನೋಟಿಸ್ ಕೊಡಲಿ, ವಿ ಡೋಂಟ್ ಕೇರ್. ನಾವು ಲೀಗಲ್ ಬ್ಯಾಟ್ಲಲ್ಲಿ ಫೈಟ್ ಮಾಡ್ತೀವಿ, ಗೆದ್ಕೊಂಬರ್ತೀವಿ. ಸರ್, ಜಾತಿ ಗಣತಿ ಅನ್ನೋದು ಪ್ರತಿಯೊಬ್ಬರು ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸಿರ್ತಾರೆ. ಈಗ ನಾನು ಕರ್ನಾಟಕದ ಒಂದು ಹಿಂದುಳಿದ ಸಮುದಾಯ, ಬಲಿಜ ಸಮುದಾಯದ ಹುಡುಗ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ, ಸರ್ ಬಲಿಜ ಸಮುದಾಯ ಹಿಂದುಳಿದಿದೆ, ದಯವಿಟ್ಟು ನಮಗೆ ಎಂಪ್ಲಾಯ್ಮೆಂಟ್ಗೆ 2A ರಿಸರ್ವೇಷನ್ ಕೊಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗ ನನಗೆ ಜಾತಿ ಗಣತಿ ಅದು ವರದಿ ಆಚೆ ಬಂದರೆ ನನ್ನ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭರವಸೆ. ಸೊ ನಾನು ಈ ಸಮುದಾಯದ ಹುಡುಗನಾಗಿ ಕೇಳೋದ್ರಲ್ಲಿ ಧರ್ಮ ಇದೆ. ಈಗ ಕೆಲವರು ಅವ್ರವ್ರ ಸಮುದಾಯನ ಅವ್ರವ್ರ ನ್ಯಾಯ ಕೇಳ್ತಾರೆ. ಅಟ್ ದ ಎಂಡ್ ಸರ್ಕಾರಕ್ಕೆ ಬಿಟ್ಟಿದ್ದು. ಈಗ ಸರ್, ಜಾತಿ ಗಣತಿ ವರದಿಯನ್ನು ಅಕ್ಸೆಪ್ಟ್ ಮಾಡಿ ನಮ್ಮ ಬಲಿಜ ಸಮುದಾಯಕ್ಕೆ 2A ಕೊಡಿ ಅಂತ ಕೇಳೋದು ನನ್ನ ಕರ್ತವ್ಯ. ಆದರೆ ಮಾಡಲೇಬೇಕು ಅಂತ ನಾವು ಆರ್ಡರ್ ಮಾಡೋಕ್ಕಾಗಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ನಾನು ಒಂದು ಬಲಿಜ ಸಮುದಾಯಕ್ಕೆ 2A ಬರಬೇಕು ಅಂತ ಫೈಟ್ ಮಾಡ್ತೀನಿ. ನಾನು MLA ಆಗಿ ನೆಕ್ಸ್ಟ್ ಟರ್ಮ್ ಬರೋಷ್ಟೊತ್ತಿಗೆ ನನ್ನ ಸಮುದಾಯಕ್ಕೆ ನಾನು 2A ತಂದು ತೀರ್ತೀನಿ. ಇದು ನನ್ನ ಸಮುದಾಯದ ಜನಾಂಗಕ್ಕೆ, ವಿದ್ಯಾರ್ಥಿಗಳಿಗೆ ನಾನು ಕೊಡೋ ಭರವಸೆ. ನಿಮ್ಮ ಒಪಿನಿಯನ್ ಏನು? ಸರ್, ಬಂದರೆ ಏನಾಗುತ್ತೆ, ಇವಾಗೆಲ್ಲ ಕರೆಕ್ಟ್ ನಂಬರ್ ಗೊತ್ತಾಗುತ್ತೆ ಸರ್. ಈಗ ಏನಾಗ್ತಿದೆ, ಈಗ ನೋಡಿ, ನಾನು ಚಿಕ್ಕಬಳ್ಳಾಪುರದ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. 2,12,000 ಇದೆ ರೋಡ್ಸು. ನಿಮಗೆ 2,12,000 ಇದೆಲ್ಲರಿಗೂ ಗೊತ್ತಿರಬೇಕು. 2011 ಸೆನ್ಸಸ್ ಪ್ರಕಾರನೇ 54,000 ST SC, 27,000 ST, 22,000 ಮುಸ್ಲಿಮ್ ಇದ್ದಾರೆ. ಇವತ್ತು ನೀವು 15 ವರ್ಷ ತೊಗೊಂಡ್ರೆ ನಿಮಗೆ 1.25 ಲಕ್ಷ, 2,12,000ದಲ್ಲಿ 1,25,000 SC ST ಮುಸ್ಲಿಮ್ಸ್ ಇದ್ದಾರೆ. ಇನ್ನು 80,000ದಲ್ಲೇ ಮಿಕ್ಕಿದ್ದೆಲ್ಲ ಸಮುದಾಯನೂ ಇರೋದು. 80,000ಅಲ್ಲಿ ಬಲಿಜ ಸಮುದಾಯ, ಒಕ್ಕಲಿಗ ಸಮುದಾಯ, ಕುರುಬ ಸಮುದಾಯ, ಗೊಲ್ಲರು, ಮತ್ತು ನಮ್ಮ ಬ್ರಾಹ್ಮಣರು, ಲಿಂಗಾಯತರು. ನೀವು ತಗೊಂಡ್ರೆ ಯಾವ ಸಮುದಾಯದ ನಂಬರು 20,000 ಮೇಲೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಆದರೆ ನಾವೆಲ್ಲ ಒಂದು ಫಾಲ್ಸ್ ನಂಬರ್ ಕ್ಲೈಮ್ ಮಾಡ್ತಿದ್ದೀವಿ, ನಮ್ಮದು 40 ಇದೆ, ನಮ್ಮದು 50 ಇದೆ ಅಂತ. ನೀವು ಬೇಕು ಅಂದರೆ ಅನಲೈಸ್ ಮಾಡಿ ನೋಡಿ. ನನಗೆ ಗೊತ್ತಿರೋ ಪ್ರಕಾರ SC ST ಮುಸ್ಲಿಂ ಸಮುದಾಯ ಬಿಟ್ಟರೆ ಯಾವ ಸಮುದಾಯದ ನಂಬರು 25,000 ದಾಟಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಜಾತಿ ಗಣತಿ ವರದಿ ಆಚೆ ಬಂದರೆ ಯಾವ ಸಮುದಾಯದ ನಂಬರ್ ಎಷ್ಟಿದೆಯೋ ಅದ್ರ ಪ್ರಕಾರ ಪ್ರಾತಿನಿಧ್ಯ ಕೊಡ್ತಾರೆ. ಅದು ಬಂದರೆ ಒಳ್ಳೆಯದಲ್ಲ ಸರ್. ಜಾಸ್ತಿ ಇದ್ದರೆ ಜಾಸ್ತಿನೇ ಬರಲಿ, ಕಡಿಮೆ ಇದ್ದರೆ ಕಡಿಮೆ ಬರಲಿ. ಸರ್, 3 ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನಾನು ನಿನ್ನೆ ನಮ್ಮ ಮಿನಿಸ್ಟರ್ ಸಾಹೇಬರು, DC ಅವರು, AC ಅವ್ರ ನೇತೃತ್ವದಲ್ಲಿ ನಿನ್ನೆ ನಾವು IBL ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದ ನಂತರ ಪ್ರಸ್ತಾಪ ಮಾಡ್ತೀವಿ ಸರ್. ಬಟ್ ಕ್ರಮ ತೊಗೊತೀವಿ ಸರ್. 3 ನೋಟಿಸ್ ಆಗಿದೆ.